ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಅರಳಿಲಿ, ಕೆಂಚಮ್ಮನಹೊಸಕೋಟೆ ಅರಳಿಲಿದ್ದೀವಿ. ಇವತ್ತು ನಾವು ಈ ಟೆಂಪಲ್ ಬಂದು ವರ್ಷಕ್ಕೊಂದ್ಸಲಿ ಸುಗ್ಗಿನ ಮಾಡ್ತಾರೆ ಮತ್ತು ತುಂಬ ಅದ್ದೂರಿಯಾಗಿರುತ್ತೆ. ಮತ್ತು ಜಾತ್ರೆ ಮಹೋತ್ಸವ ಎಲ್ಲ ನಡೆಸ್ತಾರೆ. ಇಲ್ಲಿ ಹೊಸಕೋಟೆ ಹೋಬಳಿಯ 48 ಗ್ರಾಮಗಳಿಂದ ಸುಗ್ಗಿನ ಮಾಡಿ ಈ ದೇವಿನ ಮೆರವಣಿಗೆ ಮಾಡಿ ಜಾತ್ರೆ ಸಮಾರಂಭ ಎಲ್ಲನೂ ಮಾಡ್ತೀವಿ. ಪುರಾಣಗಳ ಪ್ರಕಾರ ಈ ದೇವಿ ಏನು ಮಹಿಮೆ ಅಂತ ಹೇಳಿದ್ರೆ, ರಕ್ತಾಸುರನ ಸಂಹಾರ ಮಾಡಿ ಇಲ್ಲಿ ಬಂದು ನೆಲೆಸಿರೋವಂಥದ್ದು ಈ ದೇವಿಯ ಮಹಿಮೆ. ಜಾತ್ರಾ ಮಹೋತ್ಸವ ಬಂದು ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ಬಟ್ ಇವಾಗ ನೈಟೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರೋದು ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಇವತ್ತು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಈಗ ನೋಡ್ತಾ ಇದ್ದೀರಲ್ಲ, ಇದೇ ಜಾಗದಲ್ಲಿ ದೇವಿಯ ಉಯ್ಯಾಲೆನ ಆಡಿಸಿ ಸುಗ್ಗಿನ ಮಾಡ್ತಾರೆ ನೋಡಿ. ಈ ಸ್ಥಳದ ವಿಶೇಷತೆ ಇಲ್ಲೇ ಹಾಕಿದ್ದಾರೆ. ಶ್ರೀ ದೇವಿಯವರು ರಕ್ತ ಬೀಜಾಸುರನನ್ನು ಸಂಹರಿಸಿ ನಂತರ ದೇವಸ್ಥಾನದ ಹಿಂಬಾಗಿಲಲ್ಲಿ ಒಂದು ಕೊಳ ನಿರ್ಮಿಸಿ ಅದರಿಂದ ಜಲಪಾನ ಮಾಡಿ ವಿಶ್ರಾಂತಿಗಾಗಿ ಈ ಸ್ಥಳಕ್ಕೆ ಬಂದು ದಟ್ಟಾರಣ್ಯವಾಗಿದ್ದ ಇಲ್ಲಿ ಮರದಿಂದ ಜೋತು ಬೀಳುವ ಹಂಬಿನಲ್ಲಿ ಕುಳಿತು ಜೋಕಾಲಿ ಉಯ್ಯಾಲೆ ಆಡಿದ್ದರೆಂದು ಪೂರ್ವಿಕರ ನುಡಿ. ಆದರೆ ಪ್ರತೀಕವಾಗಿ ಜಾತ್ರೆಯ ಹಿಂದಿನ ಬುಧವಾರದಂದು ಪಾದನಿಟ್ಟು ಅಂದರೆ ದೇವಿಯ ಪಾದ ತೂಗುವ ಜಾತ್ರೆ ನಡೆಸಲಾಗುತ್ತೆ. ದಯವಿಟ್ಟು ಒಳಗಡೆ ಹೋಗಬಾರ್ದು ಅಂತ ಹಾಕಿದ್ದಾರೆ. ಇಲ್ಲಿಂದನೇ ದೇವ್ರನ್ನ ಪಾದ ಇಟ್ಬಿಟ್ಟು ಉಯ್ಯಾಲೆ ಮಾಡಿ ಜಾತ್ರೆನ ಸ್ಟಾರ್ಟ್ ಮಾಡ್ತಾರೆ ಅಂತ ಇಲ್ಲಿ ಬರೆದಿದ್ದಾರೆ. ಇವಾಗ ನಾನು ನಿಮಗೆ ತೋರ್ಸೋಕೆ ಹೋಗ್ತಿರೋದು ನೋಡಿ, ಇಲ್ಲಿ ಅನ್ನದಾಸೋಹ ಮಾಡ್ತಾರೆ. ಊಟ ಮಧ್ಯಾಹ್ನ ಕೊಡ್ತಾರೆ, 1 ಗಂಟೆ ಇಲ್ಲ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗ್ಬೋದು ಅನಿಸುತ್ತೆ. ನೋಡಿ ತೋರಿಸ್ತೀನಿ ಇಷ್ಟೆಲ್ಲ ಪ್ರಿಪರೇಷನ್ ಎಲ್ಲ ನಡೀತಾ ಇದೆ ಅಂತ. ಎಲ್ಲ ಇದ್ದಾರೆ. ಬನ್ನಿ ನಮ್ಮ ಜೊತೆ. ಇಲ್ಲಿ ಒಬ್ಬರು ಇಲ್ಲೇ ವರ್ಕ್ ಮಾಡೋ ಅಂಥವ್ರು ಇದ್ದಾರೆ. ಅವ್ರ ಹತ್ರ ಕೇಳೋಣ ಏನೇನು ಮಾಡ್ತಾರೆ, ಏನು ಕತೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಅಣ್ಣ, ನಿಮ್ಮ ಹೆಸರು? ಪವನ್ ಅಂತ. ಅಣ್ಣ, ಇಲ್ಲಿ ಎಷ್ಟು ಗಂಟೆಯಿಂದ ಊಟ ಸ್ಟಾರ್ಟ್ ಆಗುತ್ತೆ? ಬೆಳಗ್ಗೆ ಬೆಳಗ್ಗೆ ಒಂದು 4 ಕ್ವಿಂಟಲ್ ಪಲಾವ್ ಮಾಡ್ತೀವಿ. ಅಂದರೆ ಈಗ ದೇವರೆಲ್ಲ ತೊಗೊಂಬರ್ತಾರಲ್ಲ, ಅವ್ರಿಗೆಲ್ಲ ಪಲಾವ್ ಮಾಡ್ತೀವಿ 4 ಕ್ವಿಂಟಲ್. ಅಂದರೆ ಇಲ್ಲಿ ಏನು ಕೆಲಸ ಮಾಡ್ತಾರೆ ಮತ್ತೆ ಪೂಜೆ ಪುನಸ್ಕಾರ ಅವ್ರಿಗೆ, ಆಮೇಲೆ ಪೊಲೀಸ್ ಸಿಬ್ಬಂದಿ, ಸ್ಟಾಫು, ಅವ್ರಿಗೆಲ್ಲ ಬೆಳಗ್ಗೆ ಪಲಾವ್ ಆಗುತ್ತೆ. ಪಲಾವ್ ಆದ್ಮೇಲೆ 12 ಅನ್ನ, ಸಾಂಬಾರು, ಪಾಯಸ, ಬೂಂದಿ ಇರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ. 12 ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ. ಊಟ ಸ್ಟಾರ್ಟ್ ಆಗಿ ಸಪೋಸ್ ಪಲಾವು ಅನ್ನ ಸಾಂಬಾರು ಕಾಲಾದ್ರೆ ಮತ್ತೆ ಪಲಾವ್ ಮಾಡ್ತಾರೆ. ರಾತ್ರಿ ಒಂದು 7-8 ಊಟ ಇರುತ್ತೆ. ಎಷ್ಟು ಜನಕ್ಕೆ ಮಾಡ್ತೀರಾ ಊಟನ? ಊಟ ಒಂದು ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ. ಬಂದು ಜನರಿಗೆಲ್ಲ ಊಟ ಮ್ಯಾಕ್ಸಿಮಮ್ ಎಷ್ಟು ಜನ ಬರ್ಬೋದು? 20 ಸಾವಿರ ಅಷ್ಟು ಎಸ್ಟಿಮೇಟ್ ಇದೆ ಬರ್ತಾರೆ. ಒಂದು ದೊಡ್ಡ ಒಂದು 50 kg 70 kg ಇದು ಪಾತ್ರೆಗಳೆಲ್ಲ ರೆಡಿ ಆಗ್ತಾ ಇದೆ. ಸಾಂಬಾರು, ಅನ್ನ, ಪಾಯಸ ಎಲ್ಲ ರೆಡಿ ಆಗ್ತಾ ಇದೆ. 70 kg ಅದರಲ್ಲಿ ಮಾಡ್ಬೋದು ಒಂದು ಪಾತ್ರೆಯಲ್ಲಿ. 4 ಅಂಥವು 4 ಮಾಡ್ತೀರಾ ಪಾತ್ರೆಗಳು? ಅದರೆಲ್ಲ ಸಪ್ರೇಟ್. ಆಮೇಲೆ ಬಾಗಿಲು ಓಪನ್ ಆಗೋದು 1:30ಗೆ, ಮಧ್ಯಾಹ್ನ 1:30 ನೈಟ್ ಎಷ್ಟು ಜನ ಬರ್ತಾರಲ್ಲ ಅಲ್ಲಿವರೆಗೂ ಓಪನ್. 11 ಗಂಟೆ ಆಗ್ಬೋದು, 12 ಗಂಟೆ ಆಗ್ಬೋದು. ಬಾಗಿಲು, ದೇವಸ್ಥಾನದ ಬಾಗಿಲು 1:30ಗೆ ಓಪನ್ ಆಗೋದು. 1:30ಇಂದಾನೇ ದರ್ಶನ ಆಗೋದಾ? 1:30 ದರ್ಶನ. ಆದ್ರೆ ಒಳಗಡೆ ಬಂದರೆ ದರ್ಶನ ಆಗಲ್ಲ. 1:30 ಮೇಲೆ ಎನಿ ಟೈಮಲ್ಲಿ. ಹೌದಾ? ಎನಿ ಟೈಮ್. ಮತ್ತೆ ನೈಟ್ ಎಷ್ಟು ಗಂಟೆವರೆಗೂ ಇರುತ್ತೆ? ಜಾತ್ರೆ ಟೈಮಲ್ಲಿ ಮಾತ್ರ ಒಂದು 11-12 ಗಂಟೆವರೆಗೆ ಇರುತ್ತೆ. ಮಾಮೂಲಿ ಉಳಿಕಿದ್ದು 3 ದಿನ ಪೂಜೆ ಇದು. ಒಂದು ಶುಕ್ರವಾರ, ಬುಧವಾರ, ಬುಧವಾರ 3 ದಿನ ಪೂಜೆ. ಆಮೇಲೆ ಈಗ ಜಾತ್ರೆ 1 ವಾರಕ್ಕೆ ಬಾಗಿಲು ಓಪನ್ ಮಾಡಲ್ಲ. ನಾಳೆ ಜಾತ್ರೆ ಆಗುತ್ತಲ್ಲ, ನಾಳೆ ಓಪನ್ ಆದ್ರೆ ಮತ್ತೆ ಮುಂದಿನ ಭಾನುವಾರ ಓಪನ್ ಮಾಡ್ತಾರೆ. ಅಂದ್ರೆ 1 ವಾರ ಗ್ಯಾಪ್ ಇರುತ್ತೆ. ಗ್ಯಾಪ್ ಮಾಡ್ತಾರೆ. ಬುಧವಾರ ತೆಗಿಯಲ್ಲ, ಶುಕ್ರವಾರ ತೆಗಿಯಲ್ಲ, 1 ವಾರ ಫುಲ್ ಗ್ಯಾಪ್. ಹೌದಾ? ಅಂದ್ರೆ ಇವಾಗ ಯಾವುದೇ ಇದು ಫಂಕ್ಷನ್ ಇರಲಿ, ಏನೇ ಇರಲಿ, ಇದು ಓಪನ್ ಆಗೋದೇ 1:30ಗೆ. ಅಂದ್ರೆ
ಅಂದರೆ ಶುಕ್ರವಾರ ಭಾನುವಾರ ಮತ್ತು ಇನ್ನೊಂದಿನ ಬುಧವಾರ ಹೇಳಿದ್ರಲ್ಲ ಅವಾಗಲೂ 1:30ಗೆ ಓಪನ್ ಆಗೋದು ಇದು. ನೀವು ಯಾವ ಬೇಕಾದಾಗ ಬನ್ನಿ, ಯಾರು VIP ಬರಲಿ, ಯಾರು ಬೇಕಾದವ್ರು ಬರಲಿ, 1:30 ತನಕ ಓಪನ್ ಆಗೋದಿಲ್ಲ. ಅಂದರೆ ಬೇರೆ ದೇವಸ್ಥಾನಗಳಲ್ಲೆಲ್ಲ ಬೆಳಗ್ಗೆಯಿಂದನೇ ಪೂಜೆ ಸ್ಟಾರ್ಟ್ ಆಗಿರುತ್ತೆ, ಆ ಥರ ಏನಿಲ್ಲ, 1:30ಇಂದನೇ ಸ್ಟಾರ್ಟ್ ಆಗೋದು. 1:30 ಸ್ಟಾರ್ಟಿಂಗ್, 1:30 ಓಪನ್. 1:30 ಕೆಳಗಡೆ ಯಾವತ್ತೂ ಓಪನ್ ಆಗಲ್ಲ. ಪೂಜೆ ಆಗ್ಬೇಕಾದ್ರೆ 1:30 ಆಗುತ್ತೆ. 1:30 ಆದ್ಮೇಲೆ ಓಪನ್. ನೀವು ಯಾರು VIP ಬಂದರು, ದೊಡ್ಡವರು ವೇದಿಕೆ ಬಂದರು ಒಂದು ಚಾನ್ಸೇ ಇಲ್ಲ, ಓಪನ್ ಮಾಡೋದೇ ಇಲ್ಲ. ಮಿನಿಮಮ್ 1:30ರಿಂದ ಉಳ್ಕಿ ಟೈಮಲ್ಲಿ 4:30 5 ಗಂಟೆ. ಈಗ ಬೆಳಗ್ಗೆ ಪೂಜೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ? ಕೆಂಡೋತ್ಸವ ಆಗುತ್ತಲ್ಲ ಇವತ್ತು ಈ ಕೆಂಡ ಇರೋದು ಬೆಳಗ್ಗೆ ಇವಾಗ ಕೆಂಡ ಇರೋದು. ಅದು ಆಸನಾಂಬೆ ಐತಲ್ಲ, ಆಸನಾಂಬೆ ಡೋರ್ ಅದು ಕ್ಲೋಸ್ ಆಗಿ ಇಲ್ಲಿ 1 ವಾರ ಜಾತ್ರೆ ಮಾಡ್ತಾರೆ. ಅವಾಗ ಅದು ದೀಪಾವಳಿ ಟೈಮಲ್ಲಿ ಕೆಂಡ ಇರುತ್ತೆ. ಈಗ ಕೆಂಡ ಇರೋದು. ಈಗ ಮಾಮೂಲಿ ಪೂಜಾ, ಆಮೇಲೆ ಪಾದ ಮುಟ್ಟುದು ಇದು ಮಾಡ್ತಾರೆ ಅಷ್ಟೇ. ಇದು ಮಾಮೂಲಿ 1:30ಗೆ ಪೂಜೆ. ಓಕೆ, ಥ್ಯಾಂಕ್ಸ್ ಅಣ್ಣ, ತುಂಬ ಇನ್ಫಾರ್ಮೇಷನ್ ಕೊಟ್ರಿ. ನಮಗೆ ಜಾಸ್ತಿ ಗೊತ್ತೇ ಇರಲಿಲ್ಲ, ಯಾಕೆಂದ್ರೆ ನಾವು ನಿಮಗೆ ಇಲ್ಲಿ 3 ದಿವಸಕ್ಕೆ ಹೋದ್ರೆ ಅಲ್ಲಿ ಒಂದೇ ಇದೆ, 7 ಮುಖ ದೇವಿ ಇದೆ. ಇಲ್ಲಿಂದ 1 ಕಿಲೋಮೀಟರ್ ಇದೆ. ಇವತ್ತು ಅಲ್ಲಿ ಸುಗ್ಗಿ, ಅಲ್ಲಿ ಒಂದೇ ಕಡೆ ಇದೆ 7 ಮುಖ ದೇವಿ, ನಾಗರೂಪ ಎಲ್ಲ ರೂಪ ಇದೆ ಅಲ್ಲಿ. ಹೋಗಿ 3 ದಿವಸ ಎಲ್ಲಿ? ಅದು ಯಾವ ಊರಲ್ಲಿ? ಇಲ್ಲಿ ಹರಿಹಳ್ಳಿ. ಹರಿಹಳ್ಳಿ. ಅಂದರೆ ಬೆಳಗ್ಗೆ ಅಲ್ಲಿ ಇದಾಗುತ್ತೆ. ಅಲ್ಲೇ ಇರುತ್ತೆ, ನೈಟ್ ಎಲ್ಲ ಅಲ್ಲೇ ಇರುತ್ತೆ ದೇವಿ. ಫುಲ್ ನೈಟ್ ಎಲ್ಲ ಅಲ್ಲೇ ಇರುತ್ತೆ. ಈ ಬೆಳಗ್ಗೆ ಇಲ್ಲಿ ಬರುತ್ತೆ. ಈ ನೈಟ್ ಬೆಳಗ್ಗೆ ಇಲ್ಲಿಗೆ ಬಂದಾದ್ಮೇಲೆ ಮತ್ತೆ 1:30ಗೆ ದರ್ಶನ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಊಟ ಎಲ್ಲ ಮುಂಚೆಗ್ಲೇ ಕೊಡ್ತೀರಾ? 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಜಾತ್ರೆ ಇದಕ್ಕೆ ನಡೀತಾ ಇರುತ್ತೆ. ನಾವು 12 ಗಂಟೆಗೆ ಊಟ ಸ್ಟಾರ್ಟ್ ಮಾಡ್ತೀವಿ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಇನ್ಫಾರ್ಮೇಷನ್ ಕೊಟ್ಟು ತುಂಬ ಥ್ಯಾಂಕ್ಸ್. ಫ್ರೆಂಡ್ಸ್, ಇವಾಗ ನಾವು ಏನು ತೋರಿಸ್ತಿದ್ದೀನಿ ಅಂದರೆ ಅಡುಗೆ 20,000 ಜನಕ್ಕೆ ಅಡುಗೆ ಮಾಡೋದಂತೆ. ಇಲ್ಲಿ ಅನ್ನದಾಸೋಹ ಎಲ್ಲ ಇರುತ್ತೆ. 12 ಗಂಟೆಗೆ ಸ್ಟಾರ್ಟ್ ಆಗೋದಂತೆ ಬೆಳಗ್ಗೆ. ಅಂದರೆ ಮಧ್ಯಾಹ್ನನೇ ಇನ್ನೇನು, ಬೆಳಗ್ಗೆ ಅಂದರೆ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಎಲ್ಲ ನಡೀತಾ ಇದೆ. ಎಲ್ಲ ಪ್ರಿಪ್ರೇಷನ್, ಊಟದೆಲ್ಲ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಅನ್ನ, ಸಾಂಬಾರು, ಪಲ್ಯ ಆ ಥರ ಎಲ್ಲ, ಒಂದು ಸ್ವೀಟ್ಸ್ ಆ ಥರ ಎಲ್ಲ ಮಾಡಿರ್ತಾರೆ. ನೋಡಿ, ಇವಾಗಲೇ ಸ್ಟಾರ್ಟ್ ಮಾಡ್ತಿದ್ದಾರೆ. ಒಂದ್ಸಲ ತೋರಿಸ್ತೀನಿ ಇಷ್ಟು ಜನ ಅಡುಗೆ ಮಾಡೋದು ಯಾವ ಥರ ಮಾಡ್ತಾರೆ, ಹೆಂಗೆ ಅಂತ. ಭಟ್ರುಗಳೆಲ್ಲ ಎಲ್ಲ ಎಷ್ಟು ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತಿದ್ದಾರೆ ನೋಡಿ. ಎಷ್ಟು ಜನ, 20,000 ಜನಕ್ಕೆ ಅಡುಗೆ ಮಾಡಬೇಕು ಅಂದರೆ ಅಲ್ಲೆಷ್ಟು ಪರಿಶ್ರಮ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ. ಈಗ ಒಬ್ಬರು ಅಡುಗೆ ಮಾಡೋಕ್ಕೆ ಅಷ್ಟೊಂದು ಕಷ್ಟ ಇರುತ್ತೆ ಅಂದರೆ ಇಲ್ಲಿ 20,000 ಜನಕ್ಕೆ ಅಡುಗೆ ಮಾಡ್ತಿರೋದು ನೋಡಿ. ಆ ಕಡೆನೂ ಮಾಡ್ತಿದ್ದಾರೆ, ಒಂದ್ಸಲ ತೋರಿಸ್ತೀನಿ. ಅಂದರೆ ನಾವು ಪ್ರಸಾದ ಅಂತ ತಿಂತೀವಿ, ಆದರೆ ಅಷ್ಟು ಆ ಒಂದು ತಟ್ಟೆಲಿ ಏನು ಬರುತ್ತೆ ಪ್ರಸಾದ, ಅಷ್ಟು ಪ್ರಸಾದದ ಹಿಂದೆ ಎಷ್ಟು ಕೈಗಳಿರುತ್ತೆ ಅಂತ ಯೋಚನೆ ಮಾಡಬೇಕು. ಒಂದು ತುತ್ತು ಅನ್ನ ಎಸಿಬೇಕು ಅಂದರೆ ಬಿಟ್ಟು ಎಲ್ಲ ಏನು ಆಹಾರ ತಿನ್ನೋ ಪದಾರ್ಥಗಳನ್ನು ಎಲ್ಲ ವೇಸ್ಟ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ. ಈ ಜಾತ್ರೆ ಇರೋ 1 ವಾರದ ಮುಂಚೆನೇ ಸಾರು ಅಂತ ಎಲ್ಲ ಸುತ್ತೂರಿನ 48 ಹಳ್ಳಿಗಳಿಗೂ ಸಾರು ಅಂತ ಹೇಳ್ತಾರೆ. ಸಾರು ಅಂತ ಅಂದರೆ ಇಡೀ ಊರಿಗೇ ಜಾತ್ರೆ ಇದೆ ಅಂತ ಸಾರ್ಕೊಂಬರೋದು. ಮತ್ತು ಈ ಜಾತ್ರೆ ಸಮಾರಂಭಕ್ಕಿಂತ ಮುಂಚೆನೇ ನಾನ್ ವೆಜ್ ಮಾಡೋಂಗಿಲ್ಲ, ಮತ್ತು ಹಸಿ ಕೊನೆ ಮುರಿಯೋಂಗಿಲ್ಲ ಅಂತ ಇರುತ್ತೆ. ಅದನ್ನು ಬಿಟ್ಟು ಇನ್ನೂ ತುಂಬ ಕಟ್ಟುನಿಟ್ಟುಗಳಿರ್ತವೆ. ಅದನ್ನೆಲ್ಲ ಪಾಲನೆ ಮಾಡ್ಕೊಂಡು ಈ ಜಾತ್ರೆನ ನಡೆಸಬೇಕಾಗಿರುತ್ತೆ. ನೀವು ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಜಾತ್ರೆ ಹಿಂದಿನ ದಿನ ರಾತ್ರಿ ನೋಡ್ತಿರೋದು. ಅದೇ ನೀವು ಮಾರ್ನಿಂಗ್ ನೋಡಿದ್ರೆ ಇದು ಒಂಥರ ಏನೋ ಒಂಥರ ಅದು ವೈಬ್ಸೇ ಬೇರೆ. ನೀವು ನೋಡಿರ್ತೀರ ಜಾತ್ರೆಗಳು, ಈಗ ತುಂಬ ಜನ ಸೇರಿರ್ತಾರೆ. ಇಲ್ಲಿಷ್ಟು ನಡೆದಾಡ್ತಿದ್ದೀವಲ್ಲ ನಾವು, ಇಷ್ಟು ಸ್ಪೇಸ್ ನೋಡಿ. ಈ ರೋಡಲ್ಲಿ ಒಂದು ಸ್ವಲ್ಪನೂ ಜನನೇ ಇಲ್ಲ. ಆದರೂ ಈಗ ಬೆಳಗ್ಗೆ ನೀವು ಇಲ್ಲಿ ಏನು ನೋಡ್ತಿರ್ತೀರ ಅವಾಗ ಯಾವ ಥರ ಇರುತ್ತೆ ಅಂದರೆ ವೈಬು, ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಅಂದರೆ ಒಂದು 11 ಗಂಟೆ ಮೇಲೆ ತುಂಬ ರಶ್ ಆಗುತ್ತಲ್ಲ. ಇದು ದೇವಸ್ಥಾನ ಓಪನ್ ಆಗೋದೇ 1:30 ಮೇಲಂತೆ. ಆಲ್ರೆಡಿ ತುಂಬ ಇವೆಲ್ಲ ಮಾಡ್ತಿದ್ದಾರೆ ನೋಡಿ, ಎಲ್ಲ ರೆಡಿ ಆಗಿದೆ ಅಂಗಡಿಗಳು. ಇನ್ನೂ ತುಂಬ ಜನ ಮಲಗಿದ್ದಾರೆ ನೋಡಿ. ಇನ್ನು ಎಷ್ಟು ಈ ಸಂಭ್ರಮ ಈ ಎಲ್ಲ ಹಿಂದೆ ಎಷ್ಟು ಜನದ್ದು ಶ್ರಮ ಎಲ್ಲ ಇದೆ ಅಂತ. ಇದರೆಲ್ಲ ಅಂಗಡಿಗಳೆಲ್ಲ ಇಲ್ಲ ಅಂದರೆ ನಮಗೆ ಇಲ್ಲಿ ಯಾವುದೋ ಏನು ಜಾತ್ರೆ ನಡೀತಿಲ್ತೋ ಏನೋ ಅಂತ ಏನೂ ಗೊತ್ತೇ ಆಗೋಲ್ಲ. ಏನೋ ಟೆಂಪಲ್ ಇದೆ, ಡೈಲಿ ಪೂಜೆ ಆಗುತ್ತೆ, ಅದೊಂದು ಕಡೆ ಬಿಟ್ಟರೆ ಅದು ಈ ಥರ ವೈಬ್ಸು, ಜಾತ್ರೆ ವೈಬ್ಸ್ ಬರಬೇಕು ಅಂದ್ರೇ ಈ ಥರ ಅಂಗಡಿಗಳು, ಏನೋ ಒಂದು ಸಂಭ್ರಮ
ಅಂದರೆ ಜನಜಂಗುಳಿ ಆ ಥರ ಎಲ್ಲ ಇದ್ರೇ ಜಾತ್ರೆ ಅನ್ನೋ ಒಂದು ವೈಬ್ಸ್ ಬರೋದು. ಇನ್ನು ಬೆಳಗ್ಗೆ ಬೇಗ ಎದ್ದೇಳಬೇಕು ಅವರು, ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಅಂಗಡಿ ಎಲ್ಲನೂ ಸೆಟಪ್ ಮಾಡೋ ಅಷ್ಟರಲ್ಲಿ ಅವರಿಗೆ ಏನೋ ಒಂಥರ ತುಂಬ ಸುಸ್ತಾಗಿ ಜಾತ್ರೆ ಮುಗಿಯೋಷ್ಟೊತ್ತಿ ಅಂತೂ ಮುಗೀತು ಅವ್ರ ಕತೆ. ಇಲ್ಲಿಂದ ನಾವು ದೇವಿಯ ಮೂಲಸ್ಥಾನದ ಅರಳ್ಳಿಗೆ ಹೊರಟ್ವಿ. ಇವಾಗ ನೀವು ನೋಡ್ತಾ ಇರೋ ದೇವಸ್ಥಾನ ಹರಳ್ಳಿಯ ಶ್ರೀ ಕೆಂಚಮ್ಮನವರ ಮೂಲಸ್ಥಾನ ಆಗಿರುತ್ತೆ. ಈ ಜಾಗದಲ್ಲೇ ಜಾತ್ರೆ ಹಿಂದಿನ ದಿನ ರಾತ್ರಿ ಸುಗ್ಗಿ ಮಾಡಿ ಮುಂಜಾನೆ ದೇವಿಯ ಅಡ್ಡೆಯನ್ನು ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ಇದೇ ರಾತ್ರಿ ಸುತ್ತೂರಿನ 48 ಗ್ರಾಮಗಳಲ್ಲಿ ಅತಿ ವಿಜೃಂಭಣೆಯಿಂದ ಶ್ರೀ ಕೆಂಚಮ್ಮನವರ ಸುಗ್ಗಿ ಮಾಡ್ತಾರೆ. ರಾತ್ರಿ ಹೊತ್ತು ಸುಗ್ಗಿ ಮುಗಿಸ್ಕೊಂಡು ನಾವು ಮತ್ತೆ ಬೆಳಗ್ಗೆ ಜಾತ್ರೆ ನೋಡೋಣ ಅಂತ ಹೊರಟ್ವಿ. ಜಾತ್ರೆಯಲ್ಲಿ ಒಂದು ಸುತ್ತ ಹಾಕೊಂಡು ನಂತರ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಪುರಾಣಗಳಲ್ಲಿ ಹೇಳಿದಾಗೆ ದೇವಿಯು ರಕ್ತ ಬೀಜಾಸುರನ ಸಂಹಾರ ಆದಮೇಲೆ ಬಾಯಾರಿಕೆಗೋಸ್ಕರ ಕೊಳವನ್ನು ನಿರ್ಮಿಸಿ ಆ ಕೊಳದಲ್ಲಿ ನೀರು ಕುಡಿದು ಬಾಯಾರಿಕೆ ನೀಗಿಸ್ಕೊಳ್ತಾರೆ. ನಾವೀಗ ಅದೇ ಕೊಳದ ಹತ್ರ ಹೋಗ್ತಾ ಇದ್ದೀವಿ. ನೈಟ್ ನೋಡಿದ್ರಲ್ಲ ಪ್ರಿಪ್ರೇಷನ್ ಹೇಗಿತ್ತು ಅಂತ. ಇವಾಗ ಬೆಳಗ್ಗೆ ಎಲ್ಲರೂ ಬಂದು ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ಅವ್ರವ್ರ ಹರಕೆಗಳನ್ನ ತೀರಿಸ್ಕೊಂಡು ಮತ್ತು ಮುಡಿ ಕೊಡೋರು ಮುಡಿ ಕೊಡ್ಕೊಂಡು ಮತ್ತು ಇಲ್ಲಿಂದ ಹೊರಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾರೆ ಈ ಕಡೆಯಿಂದ. ಮುಡಿ ಕೊಟ್ಟು ದೇವಸ್ಥಾನಕ್ಕೆ ಬಂದು ಹರಕೆ ತೀರಿಸ್ಕೊಳ್ತಾರೆ. ಈ ದೇವಸ್ಥಾನದಲ್ಲಿ ಕಡಲೆ ಮತ್ತು ಕಾಳು ಮೆಣಸನ್ನು ದೇವಸ್ಥಾನ ಸುತ್ತಲೂ ಎರಚುತ್ತಾ ತಮ್ಮ ಹರಕೆ ತೀರಿಸ್ಕೊಡ್ತಾರೆ. ನಂತರ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿ ದೇವರ ದರ್ಶನ ಪಡೀತಾರೆ. ನಾವು ಸ್ವಲ್ಪ ಬೇಗನೆ ಹೋಗಿದ್ರಿಂದ ದೇವಸ್ಥಾನದ ಮುಖ್ಯ ಬಾಗಿಲು ತೆರೆದಿರಲಿಲ್ಲ. ದೇವರ ಅಡ್ಡೆ ಹೊರಗಡೆನೇ ಇತ್ತು, ಅಲ್ಲಿಂದನೇ ದರ್ಶನ ಪಡೆದ್ವಿ. ಮುಂದಿನ ನಮ್ಮ ಯಶಸ್ಸಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡ್ವಿ. ನಂತರ ಜಾತ್ರೆನ ಒಂದು ಸಲ ಸುತ್ತಕೊಂಡು ಅಲ್ಲಿ ಹಾಕಿದ್ದ ಅಂಗಡಿ ಮಳಿಗಳನ್ನು ನೋಡ್ತಾ ನಾವು ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮನ ಜೊತೆ ಜಾತ್ರೆಗೆ ಹೋಗಿ ಕಾಲ ಕಳೆದಿದ್ದ ಕ್ಷಣಗಳು ನೆನಪಿಗೆ ಬಂದವು. ಈ ಥರದ ಜಾತ್ರೆಗಳು ತುಂಬ ವಿಶೇಷವಾಗಿರ್ತವೆ. ಯಾಕಂದರೆ ಅಲ್ಲಿಗೆ ಬರೋ ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನರು ಹಾಗೂ ನಮಗೆ ಹತ್ತಿರದ ನೆಂಟರುಗಳು ಮತ್ತು ಹತ್ತಿರದ ಸ್ನೇಹಿತರು ಕೂಡ ಜಾತ್ರೆಯಲ್ಲಿ ಸಿಗ್ತಾರೆ. ಈ ಜಾತ್ರೆಯ ನೆಪದಲ್ಲಾದರೂ ಎಷ್ಟೋ ದಿನದ ಹಿಂದೆ ಭೇಟಿಯಾಗಿದ್ದ ವ್ಯಕ್ತಿಗಳನ್ನು ಮತ್ತೆ ನಾವು ಭೇಟಿಯಾಗ್ಬೋದು, ಅವ್ರ ಜೊತೆ ಕಾಲ ಕಳಿಬೋದು. ಓಕೆ ಗೈಸ್, ವಿಡಿಯೋ ನೋಡಿ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ.
ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ ಲವ್ ಯು ಗೈಸ್, ಬೈ.